ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೌ ಟು ನೇಚರ್ ಫುಡ್ ಆ್ಯಂಡ್ ಡೋರ್. ಇವತ್ತಿನ ದಿನ ನಾವೊಂದು ಮಾವಿನಕಾಯಿಂದ ಸಾರು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನಾನು ಏನು ಮಾಡಿದ್ದೀನಿ ಅಂದರೆ, ಮಾವಿನಕಾಯಿ ಇರ್ತದಲ್ಲ ಅದರದ್ದು ಸ್ವಲ್ಪ ಇದು ಗೊಟ್ಟಾಗಿ ಬಿಟ್ಟು ಉಳಿದೋದೆಲ್ಲ ತಿರುಳದ್ರೊಳಗೆ ಹಾಕಿ ಒಂದು ಸ್ವಲ್ಪ ಬೇಳೆ ಏನು ಮಾಡ್ತಾರೆ 2 ಸ್ಪೂನಷ್ಟು ಬೇಳೆ, ಅರಿಶಿನ ಮತ್ತು ಎಣ್ಣೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ನುಣ್ಣಿಗೆ. ಈಗ ನೋಡಿ ಇದಕ್ಕೊಂದು ಸಣ್ಣ ಮಸಾಲೆ ಹುರಿತಾ ಇದ್ದೀನಿ. ಏನು ಹಾಕಿದ್ದೀನಿ ಅಂದರೆ 2 ಸ್ಪೂನಷ್ಟು ಚಿಕ್ಕ ಸ್ಪೂನ ಅದರಿಂದ ಹವಿಜ ಹಾಕಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ, ಒಂದು 10 ಕಾಳು ಮೆಣಸು ಹಾಕಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕಿದ್ದೀನಿ, ಇದ್ರದ್ದು ಹಾಲಿಂಗ್ ಅಂತ ಸಿಗ್ತದಲ್ಲ ಅದನ್ನು ಹಾಕಿದ್ದೀನಿ ನಾನು. ಆಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿ, ಈಗ ನೀವು ಹಸಿ ಕೊಬ್ಬರಿ ಇದ್ರೂ ಹಾಕ್ಕೋಬೋದು. ಒಣ ಕೊಬ್ಬರಿ ತುರಿ ಹಾಕಿದ್ದೀನಿ. ಹಾಕಿಬಿಟ್ಟು ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಇದನ್ನೇನು ಮಾಡ್ತೀನಿ, ಚೆನ್ನಾಗಿ ಹುರ್ಕೊಂಡು ಇದನ್ನು ಮೊದಲು ಮಸಾಲೆ ತಯಾರು ಮಾಡ್ಕೋತೀನಿ. ಇದಕ್ಕೆ ನೋಡಿ, ಈಗ ಒಂದು ಬಾಣಲೆಗೆ ನಾನು ಮತ್ತು ಇದು ತೊಗರಿಬೇಳೆ ಮತ್ತು ಮಾವಿನ ತಿರುಳು ಬೆಳೆಸ್ಕೊಂಡಿದ್ದೆನಲ್ಲ ಅದನ್ನು ಹಾಕಿದ್ದೀನಿ. ಹಾಕಿಬಿಟ್ಟು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ನೀರು ಹಾಕಿದ್ದೀನಿ. ಮಸಾಲೆ ರೆಡಿ ಮಾಡ್ಕೊಂಡಿದ್ದೆಲ್ಲ ಹುರಿದಿದ್ದೆಲ್ಲ ತೋರಿಸಿದ್ರಲ್ಲ, ಆ ಮಸಾಲೆ ನಾನು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು 2-3 ಸ್ಪೂನಷ್ಟು ನೋಡ್ಕೊಂಡು ಇದಕ್ಕೆ ಹಾಕಬೇಕು. ಸ್ವಲ್ಪ ಹೆಚ್ಚಾದ್ರೆ ತೆಗೆದಿಟ್ಕೊರಿ, ಅಷ್ಟು ಹಾಕಬೇಡ್ರಿ ಅದಕ್ಕೆ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಇದಕ್ಕೆ. ಹಾಕಿಬಿಟ್ಟು ಮೇಲೊಂದು ಒಳ್ಳೆಯ ಹಿಂಗಿನ ಒಗ್ಗರಣೆ ಕೊಟ್ಬಿಟ್ರೆ ಮಾವಿನಕಾಯಿ ಸಾರು ರೆಡಿ. ನೋಡಿ, ಈಗ ಮಾವಿನಕಾಯಿ ತಿರುಳಿನ ಸಾರು ರೆಡಿ ಆಯಿತು. ನಾನು ಮಾಡಿದ್ದು ಇದು ಹಾಕಿದ್ದೀನಿ, ಮಸಾಲೆ ಹಾಕಿದ್ದೀನಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಬೆಲ್ಲನೂ ಹಾಕಿದ್ದೀನಿ. ಹಾಕಿಬಿಟ್ಟು ಒಂದು ಒಳ್ಳೆ ಒಗ್ಗರಣೆ ಕೊಟ್ಟಿದ್ದೀನಿ. ಸಾಸಿವೆ, ಇಂಗು, ಜೀರಿಗೆ ಮತ್ತು ಇದು ಒಣ ಮೆಣಸಿನ್ಕಾಯಿ, ಕರಿಬೇವು ಇದು ಹಾಕಿದ್ದು ಒಗ್ಗರಣೆ ಕೊಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಇಂಗು ಮುಂದಾಗಿ ಇರಬೇಕು, ಅಂದ್ರೆ ಸಾರಿಗೆ ಏನಾಗ್ತದೆ ಒಂದು ರುಚಿ ಬರ್ತದೆ. ಈಗ ನೋಡಿ, ಈಸಿ ಮೆಥಡ್ನಲ್ಲಿ ಸಾರು ಹೇಳ್ಕೊಟ್ಟಿದ್ದೀನಿ. ಒಂದು ಮಸಾಲೆ ನೀವು ಬೇಕಂದ್ರೆ ಅವಾಗೇ ಮಾಡ್ಕೊಬೋದು, ಇಲ್ಕಂದ್ರೆ ಹುರಿದು ಇಟ್ಕೊಂಡು ಮಸಾಲೆ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಟ್ರೆ ಮಾವಿನಕಾಯಿ ಸೀಸನ್ ಹೋಗೋ ತನಕ ನೀವು ಮಾವಿನಕಾಯಿ ಸಾರು ಮಾಡ್ಬೋದು. ಇದೇ ರೀತಿ ನೀವು ಒಂದು ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.